ಅನ್ಬಾಕ್ಸ್ ಬೆಂಗಳೂರು ಎನ್ನುವ ಆಧುನಿಕತೆಯ ಹಣೆಪಟ್ಟಿ ಹಚ್ಚಿಕೊಂಡು ನಗರದ ಜನತೆಗೆ ಗ್ರಾಮೀಣ ಸೊಗಡನ್ನು ಪರಿಚಯಿಸಿದ ಬೆಂಗಳೂರಿನ ನಮ್ಮ ಜಾತ್ರೆ ಮೊನ್ನೆ ಮುಗಿದಿದೆ. ನಮ್ಮ ಜನಪದ ಕಲಾಲೋಕವೇ ಒಂದು ವಿಶಿಷ್ಟವಾದ ವಿಸ್ಮಯ ಪ್ರಪಂಚ. ಹಳ್ಳಿಗರ ಮಧ್ಯೆ ಬಾಯಿಯಿಂದ ಬಾಯಿಗೆ ಹರಡಿ ಬಂದ ಗೀತೆಗಳು, ಸುಗ್ಗಿಯ ಸಂತೋಷಕ್ಕೆ, ಚಿಗುರಿನ ಆನಂದಕ್ಕೆ, ವರ್ಷಧಾರೆಯ ಆಗಮನಕ್ಕೆ, ಚುಮುಚುಮು ಚಳಿಗೆ, ಪ್ರತಿ ಋತುಮಾನಕ್ಕೂ ಜನಪದವು ತನ್ನದೇ ಆದ ಅರ್ಥ ಕಟ್ಟಿದೆ. ಪೀಳಿಗೆಯಿಂದ ಪೀಳಿಗೆಗೆ ಸಾಗಿ ಬಂದ ಕುಣಿತಗಳ ಸೊಗಸನ್ನು ಸವಿಯಲು ನಾವು ಅವರ ಜೊತೆ ಹಾಡಿ ಕುಣಿಯಬೇಕು. ನಮ್ಮ ಜಾತ್ರೆಯಲ್ಲಿ ಅಂದು ಸಂಜೆ ಸಂಸ ಬಯಲು ರಂಗಮಂದಿರದಲ್ಲಿ ಸೂತ್ರದ ಬೊಂಬೆ ಆಟವನ್ನು ಪ್ರದರ್ಶಿಸಲಾಯಿತು. ನಶಿಸಿ ಹೋಗುತ್ತಿರುವ ಈ ಕಲೆಯ ಬಗ್ಗೆ ಸ್ವಲ್ಪವಾದರೂ ಪರಿಚಯ ಮಾಡಿಕೊಳ್ಳೋಣ ಅನ್ನಿಸ್ತು. ಬೊಂಬೆ ಆಡಿಸೋನು ಮೇಲೆ ಕುಂತವನು, ನಮಗೆ ನಿಮಗೆಲ್ಲ ಯಾಕೆ ಟೆನ್ಷನ್ನು, ಈ ಹಾಡು ನೀವು ಕೇಳಿರಬೇಕು. ಮೇಲೆ ಕುಳಿತವನಿಗೆ ಸೂತ್ರ ಕೊಟ್ಟರೆ ನಾವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಅದು ಸರಿ. ಆದರೆ ನಾವೇ ಸೂತ್ರ ಹಿಡಿಯೋರಾದರೆ ಖಂಡಿತ ಟೆನ್ಷನ್ ಆಗುತ್ತೆ. ಸೂತ್ರದ ಬೊಂಬೆ ಆಟವನ್ನು ನೋಡಿದವರಿಗೆ ಸೂತ್ರಧಾರರ ಒತ್ತಡದ ಅರಿವಾಗ್ತದೆ. ಈ ಗೊಂಬೆ ಆಟವು ಎಲ್ಲ ನಾಗರಿಕತೆಗಳಲ್ಲೂ ಕಂಡುಬರ್ತದೆ. ಗ್ರೀಕರು, ಭಾರತೀಯರು, ಚೀನಿಯರು ಗೊಂಬೆ ಆಡಿಸುವ ಕಲೆಯನ್ನು ಎಲ್ಲರಿಗಿಂತ ಮುಂಚೆ ಕರಗತ ಮಾಡಿಕೊಂಡಿದ್ದರು. ಗೊಂಬೆಗಳ ಮುಖವಾಡವನ್ನು ಬಳಸಿ ಮಾಟಮಂತ್ರಗಳ ಆಚರಣೆ ಮಾಡುತ್ತಿದ್ದ ಕಾಲವೂ ಇತ್ತು. ಈಗೆಲ್ಲ ಮನೋರಂಜನಾ ಮಾಧ್ಯಮವಾಗಿ ಗೊಂಬೆಗಳನ್ನ ಆಡಿಸ್ತಾರೆ. ನಾಟಕ, ರಂಗಭೂಮಿಯ ಉಗಮ, ವಿಕಾಸ ಈ ಗೊಂಬೆ ಆಟದಿಂದಲೇ ಆರಂಭವಾಗಿದ್ದು. ಗೊಂಬೆ ಆಟದಲ್ಲಿ ವಿವಿಧ ಪ್ರಕಾರಗಳಿವೆ. ಸೂತ್ರದ ಬೊಂಬೆ ಆಟ, ಸಲಾಕಿ ಗೊಂಬೆ ಆಟ, ತೊಗಲು ಬೊಂಬೆ ಆಟ ಇತ್ಯಾದಿ. ಸೂತ್ರದ ಬೊಂಬೆ ಆಟದಲ್ಲಿ ಗೊಂಬೆಗಳ ಕೈಕಾಲುಗಳಿಗೆ ಕೀಲುಗಳನ್ನು ಅಳವಡಿಸಿ ಸೂತ್ರದ ದಾರಗಳನ್ನು ಕಟ್ಟಿ ಅಂಗಿಕ ಚಲನೆ ಬರುವಂತೆ ಸೂತ್ರಧಾರನ್ನು ಆಡಿಸುತ್ತಾನೆ. ಸಲಾಕಿ ಗೊಂಬೆ ಆಟದಲ್ಲಿ ತೆಳು ಕಬ್ಬಿಣದ ರಾಡುಗಳನ್ನು ಗೊಂಬೆಗಳಿಗೆ ಅಳವಡಿಸಿ ಆಡಿಸುತ್ತಾರೆ. ತೊಗಲು ಬೊಂಬೆ ಆಟದಲ್ಲಿ ಹದ ಮಾಡಿದ ಚರ್ಮದ ಮೇಲೆ ಪಾತ್ರಗಳ ಚಿತ್ರ ಬರೆದು ಅವುಗಳಿಗೆ ಕಡ್ಡಿಗಳನ್ನು ಸಿಗಿಸಿ ಬೆಳಕಿನ ಪರದೆಯ ಮೇಲೆ ನೆರಳು ಮೂಡಿಸಿ ಪ್ರದರ್ಶನ ನೀಡಲಾಗುತ್ತದೆ. ವೆಂಟ್ರಿಲೋಕ್ವಿಸ್ಟ್ಗಳು ಗೊಂಬೆಗಳ ಮೂಲಕ ಮಾತನಾಡುವ ಭ್ರಮೆ ಹುಟ್ಟಿಸಿ ಪ್ರೇಕ್ಷಕರನ್ನು ರಂಜಿಸುತ್ತಾರೆ. ಸೂತ್ರದ ಬೊಂಬೆಗಳನ್ನು ಬೀದಿ ಬದಿಯಲ್ಲಿ ಆಡಿಸಿ ಪಾದಚಾರಿಗಳಿಗೆ ಮುದ ನೀಡುವ ಬೀದಿ ಬದಿ ಕಲಾವಿದರೂ ಇದ್ದಾರೆ. ಕೈಗವಸು ಗೊಂಬೆಗಳ ಆಟವನ್ನು ನೀವು ಟಿವಿಗಳಲ್ಲಿ ನೋಡಿರಬಹುದು. ನಮ್ಮ ಜಾತ್ರೆಯಲ್ಲಿ ಸೂತ್ರದ ಗೊಂಬೆಗಳ ಆಟವನ್ನು ನಾವು ನೋಡಿದೆವು. ಇಲ್ಲಿ ಬಳಸುವ ಗೊಂಬೆಗಳನ್ನು ಹಾಲವಾಣ, ಬೂರಗ, ಹತ್ತಿ ಮುಂತಾದ ಹಗುರವಾದ ಮರಗಳಿಂದ ತಯಾರಿಸುತ್ತಾರೆ. ಮುಖದ ಕೆತ್ತನೆಗೆ ಸಾಗುವಾನಿ ಮರವನ್ನು ಬಳಸುತ್ತಾರೆ. 5 ಅಡಿ ಎತ್ತರ, 4 ಅಡಿ ಅಗಲ ಮತ್ತು 10 ಅಡಿ ಉದ್ದವಿರುವ ಕುಸುರಿ ಬಟ್ಟೆಗಳ ಮಂಟಪವೇ ಗೊಂಬೆಗಳ ಪ್ರದರ್ಶನದ ವೇದಿಕೆ. ಪರದೆಯ ಮುಂದೆ ಪ್ರೇಕ್ಷಕರಿಗೆ ಕಾಣದಂತೆ ಮಂತಿನ ಕೋಲನ್ನು ಕೊಟ್ಟಿರ್ತಾರೆ. ಈ ಮಂತಿನ ಕಟ್ಟಿಯ ಹಿಂದೆ ಸೂತ್ರಧಾರಿಗಳು ನಿಂತು ಗೊಂಬೆ ಆಡಿಸುತ್ತಾರೆ. ಭಾಗವತರು, ಹಿಮ್ಮೇಳದವರು ಇವರ ಜೊತೆಗೂಡುತ್ತಾರೆ. ಹಿಂದೆಲ್ಲ ಎಣ್ಣೆ ದೀಪಗಳ ಬೆಳಕಿನಲ್ಲಿ ಅರೆಬೆರೆ ಕತ್ತಲಲ್ಲಿ ಗೊಂಬೆಗಳನ್ನು ಆಡಿಸುತ್ತಿದ್ದರಿಂದ ಸೂತ್ರದ ದಾರಗಳು ಕಣ್ಣಿಗೆ ಕಾಣಿಸುತ್ತಿರಲಿಲ್ಲ. ಹಾಗಾಗಿ ಗೊಂಬೆಗಳೇ ಕುಣಿಯುವಂತೆ ಭಾಸವಾಗಿ ವೀಕ್ಷಕರು ವಿಸ್ಮಯಗೊಳ್ಳುತ್ತಿದ್ದರು. ಈಗಿನ ಜಗಮಗಿಸುವ ಬೆಳಕಿನಲ್ಲಿ ಈ ಎಚ್ಚರಿಕೆ ಕಳೆದು ಹೋಗಿದೆ. ಸೂತ್ರದ ಬೊಂಬೆ ಆಟವನ್ನು ಒಮ್ಮೆ ನೋಡೋಣವೇ? ನಮ್ಮ ಬಾಲ್ಯಕ್ಕೆ ಒಮ್ಮೆ ಹೋಗಿ ಬರೋಣ, ಬರ್ತೀರಾ? ಮಹಿಷಾಸುರ ಮರ್ದಿನಿ ಪ್ರಸಂಗದ ಒಂದು ಝಲಕ್ ನಿಮ್ಮ ಆನಂದಕ್ಕಾಗಿ. ಈ ಆಟದಲ್ಲಿ ಸೂತ್ರಧಾರರ ಪಾತ್ರವೇ ಅತ್ಯಂತ ಮಹತ್ವದ್ದು. ಪರದೆಯ ಹಿಂದಿನ ಅವರ ಕೈಚಳಕ ನೋಡುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಮಹಿಷಾಸುರನ ಆಸ್ಥಾನದ ದೃಶ್ಯದಿಂದ ಪ್ರಾರಂಭವಾಗುವ ಈ ಆಟ ಅವನು ಪುರುಷರಿಂದ ಮರಣವಿಲ್ಲದಂತೆ ಹೊರಪಡೆದು ದೇವತೆಗಳ ಮೇಲೆ ಯುದ್ಧ ಸಾರುವ, ಅವರ ಯಾಗ ಯಜ್ಞಗಳನ್ನು ಹಾಳು ಮಾಡುವ ದೃಶ್ಯ ಕಣ್ಣಿಗೆ ಕಟ್ಟುವಂತೆ ಮೂಡಿಬಂದಿದೆ. ಆಶ್ರಮಕ್ಕೆ ಬೆಂಕಿ ಹಚ್ಚುವ ದೃಶ್ಯ ಕೂಡ ಇಲ್ಲಿ ನೀವು ನೋಡಬಹುದು. ಕುದುರೆ, ರಥಗಳು, ಗರುಡ, ಸಿಂಹಗಳನ್ನು ಏರಿ ಕಾದಾಡುವ ದೃಶ್ಯಗಳನ್ನು ನೀವು ಸ್ವತಃ ನೋಡಿಯೇ ಅನುಭವಿಸಬೇಕು. ಆನಂದ ನೋಡಿ ಬ್ರಹ್ಮದೇವನಿಂದ ಮರಣವೇ ಬಾರದೇ ಇರುವಂತಹ ವರವನ್ನು ಸಂಪಾದಿಸಿ ನಮ್ಮ ಶಾಣಿತಾ ನಗರವನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ಭವ್ಯವಾದ ಸ್ವಾಗತ ನನಗೆ ದಾನವ ಪರಿವಾರದಿಂದ.
ಯೋಚಿಸಬೇಕಾದುದು ದುರ್ವನಾದಂತಹ ಮಹಿಷಾಸುರ ಒಬ್ಬ ಹುಟ್ಟಿ ಬ್ರಹ್ಮಾಂಡವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ್ದಾನೆ. ಗರುಡನ ಹೆಗಲನ್ನೇರಿ ಆಯಟ ಸಾಗಬೇಕು. ವಿನತಾನಂದನ ಮೂರ್ತಿಗಳ ಮುಖದಿಂದ ಪೊರಟಿಗತೆಯ ಒಂದಾಗುತ್ತಲೇ ಸರ್ವಾತ ಸಾಧಿಕೆ ವರಬಲದಿಂದ ಗರ್ವಿತನಾದಂತಹ ಮಹಿಷಾಸುರ ಭೂಮಂಡಲದಲ್ಲಿರುವ ಧರ್ಮವನ್ನೇ ನಾಶ ಮಾಡಿ ಲೋಕಕಂಟಕನಾಗಿ ಮೆರೆಯುತ್ತಿದ್ದಾನೆ. ಚಿಂತಿಸಬೇಡಿ, ಆತನನ್ನು ಸಂಹರಿಸಿ ನಿಮಗೆಲ್ಲರಿಗೂ ಕ್ಷೇಮವನ್ನುಂಟು ಮಾಡುತ್ತೇನೆ. ಅಂತ್ಯಕಾಲ ಅಂತ್ಯಕಾಲ ಯಾರಿಂದ? ನನ್ನಿಂದ. ನೋಡೋಣ. ಮಂಗಲ ಶ್ರೀಮತಿ ವಿದ್ಯಾ ಕೋಳಿಯೂರು, ಸೂತ್ರಧಾರಿಗಳು ರಮೇಶ್ ಕೆವಿ, ತಿರುಮಲೆ ಸುದರ್ಶನ್, ಕುಮಾರಸ್ವಾಮಿ, ಡಾಕ್ಟರ್ ಓಂ ಪ್ರಕಾಶ್ ಕೆವಿ, ಶಿವತ್ನ ಕೆವಿ, ಶ್ರೀಮತಿ ಗೀತಾ. ಸಾಮಾನ್ಯವಾಗಿ ಮನುಷ್ಯರು ಯಕ್ಷಗಾನ ಮಾಡೋದನ್ನ ನಾವು ಅಲ್ಲಿ ಇಲ್ಲಿ ನೋಡ್ತಾನೆ ಇರ್ತೀವಿ. ಆದ್ರೆ ಗೊಂಬೆಗಳು ಯಕ್ಷಗಾನ ಮಾಡಿದ್ದನ್ನ ತೀರಾ ಅಪರೂಪಕ್ಕೆ ನಾವು ನೋಡಿದ್ದೇವೆ. ತೀರಾ ಅಪರೂಪದಲ್ಲಿ ಅಪರೂಪ. ಇದನ್ನ ಟಿಕ್ಕು ತೆಟ್ಟು ಯಕ್ಷಗಾನ ಗೊಂಬೆ ಆಟ ಅಂತ ಹೇಳ್ತೀವಿ. ಇಡೀ ಪ್ರಪಂಚದಲ್ಲಿ ಈ ಕಲೆಯನ್ನ ಪ್ರದರ್ಶನ ಮಾಡುವಂತಹ ಏಕೈಕ ತಂಡ ಈ ತಂಡ. ಈ ಕಲೆಯನ್ನು ಪ್ರೋತ್ಸಾಹಿಸಬೇಕು ಎಂದರೆ ನಿಮ್ಮ ಮನೆಗಳ ಸಮಾರಂಭಗಳಿಗೆ ಈ ಕಲಾವಿದರನ್ನು ಕರೆಸಿ ಪ್ರದರ್ಶನ ಏರ್ಪಡಿಸಬಹುದಲ್ವೇ? ಹೊಸ ಪ್ರಯತ್ನ ಏಕೆ ಮಾಡಬಾರದು? ಯೋಚಿಸುವಿರಾ? ನಮಸ್ಕಾರ.